ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್. ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆಲಿ ಒಂದು ಸೂಪರ್ ಆಗಿರುವಂಥ ಹೇರ್ ಪ್ಯಾಕ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಏನೂ ಬೇಕಾಗಿಲ್ಲ, ಬಟ್ ಅಷ್ಟೇ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಅಡುಗೆ ಮನೆಯಲ್ಲಿ ಈಸಿಯಾಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸಿಂದ ಈ ಹೇರ್ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಬೆನಿಫಿಟ್ಸ್ ನಿಜವಾಗಿಯೂ ಮಿರಾಕಲ್ ಸಿಗುವಂತಹ ಬೆನಿಫಿಟ್ಸ್ ಈಗಾಗಲೇ ಅಪ್ಲೈ ಮಾಡಿಕೊಂಡು ನಾನು ಹೇರ್ ವಾಶ್ ಮಾಡಿಕೊಂಡು ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ. ಸೊ ಇಂಟ್ರೋ ಕೊಟ್ಟು ಅದಾದ ನಂತರ ಆ ಹೇರ್ ಪ್ಯಾಕ್ ಯಾವುದು ಅಂತ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಅದಾದ ನಂತರ ನಾನು ನಿಮ್ಮ ಜೊತೆ ರಿಸಲ್ಟ್ನ ಶೇರ್ ಮಾಡ್ಕೊತೀನಿ. ಸೊ ಇಷ್ಟೆಲ್ಲ ಹೇಳ್ತಾ ಇದ್ರಲ್ಲ, ಯಾವುದು ಅಂತಹ ಹೇರ್ ಪ್ಯಾಕ್ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಸೊ ವಿತೌಟ್ ಅ ಫರ್ದರ್ ಡು ಲೆಟ್ಸ್ ಸ್ಟಾರ್ಟ್. ಯಾವ ಒಂದು ಹೇರ್ ಪ್ಯಾಕ್ ಅಂತ ನೋಡ್ಕೊಂಬರೋಣ ಬನ್ನಿ. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ನಿಮಗೆ ಕಾಣ್ತಾ ಇರ್ಬೋದು, ಒಂದು ಬೌಲಲ್ಲಿ ನಾನು ಮೊಸರನ್ನ ಹಾಕೊಂಡಿದ್ದೀನಿ. ಈ ಮೊಸರಿಗೆ ನಾನೀಗ ಮಿಕ್ಸ್ ಮಾಡ್ತಾ ಇರೋದು ಆಬ್ವಿಯಸ್ಲಿ ನನ್ನ ಫೇವ್ರೆಟ್ ಆಗಿರುವಂತಹ ಇಂಗ್ರೀಡಿಯೆಂಟ್ ಮೆಂತೆ ಪುಡಿ. ಮೆಂತೆ ಪುಡಿ ಇಲ್ಲದೆ ಹೋದ್ರೆ ನೀವು ಮೆಂತೆ ಕಾಳನ್ನ ಕೂಡ ನೀವು ಮಿಕ್ಸರ್ ಜಾರಲ್ಲಿ ಜಸ್ಟ್ ಪೌಡರ್ ಮಾಡ್ಕೊಂಡು ಹಾಕೊಂಡ್ಬಿಡ್ಬೋದು. ಇದು 1 ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಇದು ತುಂಬಾ ಒಳ್ಳೆಯದು ಹೇರ್ ಗ್ರೋತ್ ಸಹಾಯಕ್ಕೆ ಅಂಡ್ ರೂಟ್ಸ್ ನ ಕೂಡ ತುಂಬಾ ಸ್ಟ್ರಾಂಗ್ ಮಾಡುತ್ತೆ. ಕಾಫಿ ಪೌಡರ್, ನಿಮ್ಮ ಮನೆಯಲ್ಲಿ ನೀವು ಯಾವುದೇ ರೀತಿಯ ಕಾಫಿ ಪೌಡರ್ ಯೂಸ್ ಮಾಡ್ತಾ ಇದ್ರೆ ಅದನ್ನ ಹಾಕೋಬಹುದು. 1 ಸ್ಯಾಶೆ ನಾನು ಹಾಕೊಳ್ತಾ ಇದ್ದೀನಿ. ಇದು ಕೂಡ ಕೂದಲು ತನ್ನ ಒಂದು ಗ್ರೇ ಹೇರ್ಸ್ ನ ಬದಲಾವಣೆ ಮಾಡೋಕೆ ತುಂಬಾನೇ ಸಹಾಯಕಾರಿ. ನಾನು ಕೂದಲಿಗೆ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸ್ಕೊಡ್ತೀನಿ. ಇದರ ಒಂದು ಬೆನಿಫಿಟ್ಸ್ ಏನೇನಾಗುತ್ತೆ ಅಂತ ಕೂಡ ಹೇಳ್ಕೊಡ್ತಾ ಹೋಗ್ತೀನಿ. ಎಂದು ಹೋಗ್ಬಿಡಿ ಜೊತೆಲಿ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಲಿಕ್ವಿಡೇಷನ್ ಮಾಡ್ಕೋಬಹುದು. ಈ ಕನ್ಸಿಸ್ಟೆನ್ಸಿ ಇದ್ರು ಓಕೆ. ಇದು ನಿಮ್ಗೆ ಬಿಳಿ ಕೂದಲು ಎಲ್ಲಿ ಜಾಸ್ತಿ ಅದರ ಒಂದು ಕಡೆ ನೀವು ಜಾಸ್ತಿ ಅಟೆನ್ಷನ್ ಕೊಡಬೇಕು, ಹಾಗೂ ರೂಟ್ಸ್ಗೆ ಜಾಸ್ತಿ ನೀವು ಪ್ರಾಮುಖ್ಯತೆಯನ್ನು ಕೊಟ್ಟು ಇದನ್ನ ಅಪ್ಲೈ ಮಾಡ್ಕೋಬೇಕು. ಇದನ್ನ ಅಪ್ಲೈ ಮಾಡ್ಕೊಂಡು ಬನ್ನಿ. ನೋಡ್ಕೊಂಬಂದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟು ಈ ಹೇರ್ ಪ್ಯಾಕ್ನ ಅಂತ. ಕೇವಲ ಮೊಸರು, ಈಗಾಗಲೇ ನೀವು ಟೈಟಲ್ ಕಾರ್ಡಲ್ಲಿ ನೋಡಿದ್ದೀರಾ, ಮೊಸರಿನಿಂದ ಇಂಥ ಒಳ್ಳೆ ಹೇರ್ ಪ್ಯಾಕ್ನ ಮಾಡಿಕೊಂಡು ನಾವು ತುಂಬ ನೀಳವಾದ ಉದ್ದವಾದ ಶೈನಿಂಗ್ ಭರಿತವಾದ ಕೂದಲನ್ನ ಪಡ್ಕೋಬೋದು. ಅದು ಅಲ್ಲದೆ ಇದನ್ನ ನೀವು ನಿಯಮಿತವಾಗಿ ಯೂಸ್ ಮಾಡೋದ್ರಿಂದ ನಿಮ್ಮ ಬಿಳಿ ಕೂದಲು ಕೂಡ ಗಮನಾರ್ಹವಾಗಿ ದೂರ ಆಗುತ್ತೆ. ಯಾಕಂದರೆ ಇದರಲ್ಲಿ ನಾವು ಕಾಫಿ ಪೌಡರ್ನ ಹಾಕಿದ್ದೀವಿ. ಕೂದಲು ಉದುರೋದು ಸಂಪೂರ್ಣ ನಿಂತು ಹೋಗುತ್ತೆ, ಯಾಕಂದರೆ ಇದರಲ್ಲಿ ನಾವು ಮೆಂತೆ ಪೌಡರ್ನ ಹಾಕಿದ್ದೀವಿ. ಎಷ್ಟು ಈಸಿ ಅಲ್ವಾ? ಎಲ್ಲ ಕೂಡ ಮನೆಯಲ್ಲಿ ಸಿಗುವಂಥ ವಸ್ತುಗಳು. ಅದರಲ್ಲಿ ಈ ಒಂದು ಬಿಸಿಲಿನ ಕಾಲದಲ್ಲಿ ಈ ಒಂದು ಪ್ಯಾಕ್ನ ನೀವು ಹಚ್ಕೊಂಡ್ಬಿಟ್ರೆ ತುಂಬಾ ತಂಪು. ಹೀಟಿಂದ ನಿಮಗೆ ಏನಾದರೂ ಕೂದಲು ಉದುರ್ತಾ ಇದ್ರೂ ಕೂಡ ಆ ಒಂದು ಸಮಸ್ಯೆಯಿಂದ ಕೂಡ ನೀವು ಪಾರಾಗಬಹುದು. ಸೊ ಅಪ್ಲೈ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ. ಮೊಸರಿನ ಈ ಹೇರ್ ಪ್ಯಾಕ್ ನನ್ನ ಕೈಯಲ್ಲಿ ರೆಡಿ ಇದೆ. ನೀವು ನೋಡಿಕೊಂಡ್ರೆ ಏನೆಲ್ಲ ಹಾಕೊಂಡೆ ಅಂತ. ಎಲ್ಲವೂ ಮನೆಯಲ್ಲಿ ಸಿಗುವಂತಹ ವಸ್ತುಗಳು. ಇದನ್ನು ನೀವು ವಾರಕ್ಕೆ 1 ಸಾರಿ ಆದರೂ ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಕೂದಲಿಗೆ ನರಿಶ್ಮೆಂಟ್ ಸಿಗುತ್ತೆ. ಡ್ಯಾಂಡ್ರಫ್ ಸಮಸ್ಯೆಯಿಂದ ದೂರ ಆಗ್ತೀರಾ, ಹಾಗೂ ನಿಮ್ಮ ಬಿಳಿ ಕೂದಲು ಇದ್ರೂ ಕೂಡ ಗಮನಾರ್ಹವಾಗಿ ಅದು ಟರ್ನ್ ಔಟ್ ಆಗುತ್ತೆ. ಇಂಟು ಬ್ರೌನಿಶ್, ಡಾರ್ಕ್ ಬ್ರೌನಿಶ್ ಕಲರ್ ಆಗಿ ಟರ್ನ್ ಔಟ್ ಆಗುತ್ತೆ. ಅಷ್ಟೇ ಅಲ್ಲ, ಕೂದಲು ಉದುರುವ ಸಮಸ್ಯೆ ಇದ್ರೂ ಕೂಡ ಆ ಸಮಸ್ಯೆಯಿಂದ ಕೂಡ ನೀವು ಪಾರಾಗ್ತೀರಾ ಧಾರಾಳವಾಗಿ. ಸೊ ಇದನ್ನು ನೀವು ನೋಡಿಕೊಂಡು ಯಾವ ರೀತಿ ಬಳಸಬೇಕು, ಯಾವ ರೀತಿ ಇದನ್ನ ದಟ್ ಮೀನ್ಸ್ ಪ್ರಿಪೇರ್ ಮಾಡಬೇಕು ಅಂತ. ಸೊ ಇದು ಯಾರೆಲ್ಲ ಹಚ್ಕೋಬೋದು ಅಂತಂದರೆ 10 ವರ್ಷದ ಮೇಲ್ಪಟ್ಟಿನ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಪ್ರತಿಯೊಬ್ಬರು ಬಳಸಬಹುದು. ಆ್ಯಂಡ್ ಇದರಲ್ಲಿ ನಾನು ಮೇಥಿ ಪೌಡರ್ ಅಂದರೆ ಮೆಂತೆಕಾಳಿನ ಪುಡಿ ಹಾಕಿದ್ದೀನಿ. ಅದರಿಂದ ನಿಮಗೆ ಕೂದಲಿಗೆ ರೂಟ್ಸ್ ಕೂಡ ಗಟ್ಟಿಮುಟ್ಟಾಗ ಆಗೋಕ್ಕೆ ತುಂಬಾ ಸಹಾಯಕಾರಿ. ಮೊಸರು ಕೂದಲಿಗೆ ಲ್ಯಾಕ್ಟಿಕ್ ಆ್ಯಸಿಡ್ ಇರೋದ್ರಿಂದ, ಲ್ಯಾಕ್ಟಿಕ್ ಅಂಶ ಅದರಲ್ಲಿ ಇರೋದ್ರಿಂದ ಕೂದಲಿಗೆ ನರಿಶ್ಮೆಂಟ್ ಕೊಟ್ಟು ಡ್ಯಾಂಡ್ರಫ್ ಸಮಸ್ಯೆಯಿಂದ ದೂರ ಮಾಡುತ್ತೆ, ಹಾಗೂ ಕೂದಲಿಗೆ ಶೈನಿಂಗ್ ಆಗಿರುವಂಥ ಪ್ರಾಪರ್ಟಿ ಕೊಡುತ್ತೆ. ಅಷ್ಟೇ ಅಲ್ಲ, ನೆತ್ತಿ ಹಾಗೂ ನಮ್ಮ ಬುರುಡೆ ಏನಿದೆ ಅದನ್ನ ತಂಪಾಗಿಡೋದಕ್ಕೂ ಕೂಡ ತುಂಬಾ ಸಹಾಯಕಾರಿ ನಾವು ಹಾಕಿಕೊಂಡಿರುವಂತಹ ಮೊಸರು. ಇನ್ನು ಕಾಫಿ ಪೌಡರ್ ಕೂದಲಿಗೆ ಕೆಫೆನ್ ಇರೋದ್ರಿಂದ ಇದು ಕೂದಲನ್ನ ಟರ್ನ್ ಔಟ್ ಮಾಡುತ್ತೆ. ನಿಮಗೆ ಬಿಳಿ ಕೂದಲಿನ ಸಮಸ್ಯೆ ಇದ್ರೂ ಕೂಡ ಅದು ಗಮನಾರ್ಹವಾಗಿ ನೀವು ಹೋಗ್ತಾ 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 ಆ ಒಂದು ಪ್ರಾಬ್ಲಮಿಂದ ಕೂಡ ನೀವು ಪಾರಾಗಬಹುದು.
ಸೊ ನೀವು ನೋಡಿಕೊಂಡ್ರೆ ಯಾವ ರೀತಿ ಅಪ್ಲೈ ಮಾಡಿಕೊಂಡೆ ಅಂತ. ಒಂದು 2 to 3 hours ಬಿಟ್ಬಿಟ್ಟು ನೀವು ನಾರ್ಮಲ್ ವಾಟ್ರಲ್ಲಿ ಹೇರ್ ವಾಶ್ ಮಾಡ್ಕೊಂಬಿಡಿ. ಇಫ್ ಯು ವಾಂಟ್ ಯು ಕ್ಯಾನ್ ಯೂಸ್ ದ ಹರ್ಬಲ್ ಶ್ಯಾಂಪು ಆರ್ ಮೈಲ್ಡ್ ಶ್ಯಾಂಪೂನ ಯೂಸ್ ಮಾಡಿ ನೀವು ಹೇರ್ ವಾಶ್ ಮಾಡ್ಕೊಂಬಿಡ್ಬೋದು. ಸ್ವಲ್ಪ ರೆಸಿಡ್ಯೂಸ್ ಮೆಂತ್ಯ ಕಾಳಿನ ಮೆಂತ್ಯ ಪೌಡರ್ನ ರೆಸಿಡ್ಯೂಸ್ ಹಾಗೆ ಇರುತ್ತೆ. ಸ್ವಲ್ಪ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಅದಂತರ ಅದು ಕೂದಲು ಡ್ರೈ ಆದಮೇಲೆ ಅದು ತಾನಾಗಿ ಉದುರು ಹೋಗುತ್ತೆ, ನೋ ಪ್ರಾಬ್ಲಮ್. ಸೊ ಹೇರ್ ವಾಶ್ ಮಾಡ್ಕೊಂಬಂದು ರಿಸಲ್ಟ್ ಏನಾಯ್ತು ಅಂತ ನಿಮಗೆ ತೋರಿಸ್ತೀನಿ. ಕೀಪ್ ಆನ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್. ಮತ್ತೆ ಒಂದು ಕಂಟಿನ್ಯೂ ವಿತ್ ರಿಸಲ್ಟ್. ಸೊ ಅಪ್ಲೈ ಮಾಡ್ಕೊಳ್ಳೋದು ನೋಡ್ಕೊಂಬಂದಲ್ಲ ಎಷ್ಟು ಈಸಿಯಾಗಿ ಅಪ್ಲೈ ಮಾಡ್ಕೊಂಬಿಟ್ಟೆ ಅಂತ. ಈಗಾಗಲೇ ನಾನು ಹೇಳಿದ್ದೀನಿ, ಒಂದು 2 to 3 hours ಬಿಟ್ಟು ನೀವು ಹೇರ್ ವಾಶ್ ಮಾಡ್ಕೊಂಬಿಡ್ಬೋದು. ಪೌಡರ್ ನೀವು ಮೆಂತ್ಯ ಪೌಡರ್ನ ಬೇಕಾದರೆ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೋಬೋದು, ಅಥವಾ ಮೆಂತ್ಯ ಕಾಳಿದ್ರೆ ಅದನ್ನ ನೀವು ಬೇಕಾದರೆ ಮಿಕ್ಸರ್ ಗ್ರೈಂಡಲ್ಲಿ ಪೌಡರ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಕೋಬೋದು, ಮಿಕ್ಸಪ್ ಮಾಡಿಕೊಂಡು. ಸ್ವಲ್ಪ ಮೆಂತ್ಯ ರೆಸಿಡ್ಯೂ ಕೂದಲಲ್ಲಿ ಅಂಟಿರುತ್ತೆ ಅಂತ ಯೋಚನೆ ಬೇಡ. ನೋಡಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ, ಯಾವೊಂದು ರೆಸಿಡ್ಯೂ ಕೂಡ ನನ್ನ ಕೂದಲಿಲ್ಲ. ಒಣಗಿದ ಮೇಲೆ ನೀವು ಕೂಮ್ ಮಾಡ್ಕೊಳ್ತೀರಲ್ಲ, ಎಲ್ಲ ಹೊರಟು ಹೋಗ್ಬಿಡುತ್ತೆ ಕೂಮ್ ಮಾಡ್ಕೊಂಡಾಗ. ಅದ್ರ ಬಗ್ಗೆ ಯೋಚನೆ ಬೇಡ ಅಂತ ಹೇಳ್ತಾ ಇದ್ದೀನಿ. ಮೆಂತ್ಯ ಪೌಡ್ರಾ ಮೆಂತ್ಯ ಕಾಳ ಅಂತ ಕೆಲವರು ಸ್ವಲ್ಪ ಹೆಸಿಟೇಟ್ ಮಾಡ್ತಾರೆ, ಹಿಂಜರಿತಾರೆ. ಸೊ ಮೆಂತ್ಯ ಕಾಳು ತುಂಬಾ ಬೆಸ್ಟ್ ರೆಮಿಡಿ. ಒಂದು ಕೂದಲಿನ ಒಂದು ಪ್ಯಾಕ್ಗೆ, ಕೂದಲ ಬೆಳವಣಿಗೆಗೆ, ಕೂದಲಿನ ಸಂಪೂರ್ಣವಾದ ಹೆಲ್ತ್ಗೆ ಮೆಂತ್ಯ ಕಾಳು ತುಂಬಾ ಅತ್ಯದ್ಭುತವಾದ ಕೆಲಸ ಮಾಡುತ್ತೆ. ನನಗಂತೂ ಮೆಂತ್ಯ ಕಾಳು ಫೇವ್ರೇಟ್ ಆಗಿಬಿಟ್ಟಿದೆ ನಿಜವಾಗಿಯೂ. ಸೊ ಈಗ ರಿಸಲ್ಟ್ ಟೈಮ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ರಿಸಲ್ಟ್ ನೋಡಿ, ಯಾವುದು ಸಿಲ್ಕಿ ಶೈನಿ ಹೇರ್. ಇನ್ನೊಂದು ವಿಚಾರ ಹೇಳಬೇಕು, ನಾನು ಇತ್ತೀಚೆಗೆ ಕೂದಲನ್ನ ಕಟ್ ಮಾಡ್ಕೊಂಡು ತುಂಬಾ ಜಾಸ್ತಿ ಬೆಳೆದಿತ್ತು ನನ್ನ ಕೂದಲು. ಸೊ ಹೇರ್ ಕಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ತುಂಬ ಲಾಂಗ್ ಹೇರ್ಸ್ ನನಗೆ ತುಂಬ ಮ್ಯಾನೇಜಬಲ್ ಆಗಲ್ಲ. ಸೊ ಆಗ ಕಟ್ ಮಾಡ್ತಾನೆ ಇರ್ತೀನಿ. ಸೊ ಅಟ್ಲೀಸ್ಟ್ 3 monthಸಿಗೆ ಒಂದು ಸಲ ನಾನು ಕೂದಲು ಕಟ್ ಮಾಡಿಬಿಡ್ತೀನಿ, ಜಾಸ್ತಿ ಉದ್ದವಾಗಿರೋಂಥ ಕೂದಲು ಬೇಡ ಅಂತ. ಸೊ ಮತ್ತೆ ಕೂದಲು ನಾನು ಕಟ್ ಮಾಡಿ ಹೇರ್ ಕಟ್ ಮಾಡಿಸಿದ್ದೀನಿ ನೋಡಿ. ಮೀಡಿಯಮ್ ಆಗಿರೋಂಥ ಕೂದಲು ನಂದಾಗಿದೆ. ಸೊ ಚೆನ್ನಾಗಿ ಎಷ್ಟು ಸಿಲ್ಕಿ ಶೈನಿ ಕೂದಲು ಕಾಣ್ತಾ ಇದೆ. ಸೊ ನೀವು ಈ ರೀತಿಯ ಒಂದು ಹೇರ್ ಪ್ಯಾಕ್ನ ಮಾಡ್ಕೊಳ್ಳಿ, ಕೂದಲಿನ ಎಲ್ಲ ಸಮಸ್ಯೆನ ದೂರ ಮಾಡ್ಕೊಳ್ಳಿ. ಹೋಪ್ ನಿಮಗೆ ಈ ವಿಡಿಯೋ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ನನ್ನ ಚಾನಲ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಲೈಕ್ ಬಟನ್ ಪ್ರೆಸ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ. ಮತ್ತೊಮ್ಮೆ ಭೇಟಿ ಆಗ್ತೀನಿ ಒಂದು ಹೊಸ ರೆಮಿಡಿ, ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನೀವೆಲ್ಲರೂ ಟೇಕ್ ಕೇರ್ ಆಫ್ ಯರ್ ಹೆಲ್ತ್. ಚೆನ್ನಾಗಿ ನೀರು ಕುಡೀರಿ, ತುಂಬ ಬಿಸಿಲು ಜಾಸ್ತಿ ಇದೆ. ನಿಮ್ಮ ಬಾಡಿನ ತಂಪಾಗಿಟ್ಕೊಳ್ಳಿ. ಆದಷ್ಟು ಮನೇಲಿ ಪ್ರಿಪೇರ್ ಮಾಡ್ಕೊಂಡಿರುವಂತಹ ಲೆಮನ್ ಜ್ಯೂಸ್ ಕುಡೀರಿ, ಪಾನಕವನ್ನು ಮಾಡಿ ಕುಡೀರಿ, ಚೆನ್ನಾಗಿ ನೀರು ಕುಡೀರಿ, ಎಳ್ನೀರು ಕುಡೀರಿ. ಆದಷ್ಟು ನೈಸರ್ಗಿಕವಾಗಿ ನಿಮ್ಮ ಬಾಡಿನ ತಂಪಾಗಿಟ್ಕೊಳ್ಳಿ. ಪ್ರಿಸರ್ವೇಟಿವ್ಸ್, ಕೂಲ್ ಡ್ರಿಂಕ್ಸ್ ಅದೆಲ್ಲ ದೂರ ಮಾಡಿ. ಐಸ್ ಕ್ರೀಮ್ಸ್ ಎಲ್ಲ ಅದೆಲ್ಲ ಯೂಸ್ ಮಾಡಿಬಿಡಿ, ಅದೆಲ್ಲ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.